ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ನಾಳೆ ಸಿಎಂ ಡಿಸಿಎಂ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವ KN ರಾಜಣ್ಣ ಅವರಿದ್ದಾರೆ. ಸರ್, ಹಿರಿಯ ಒಂದು ಶಾಸಕರೆಲ್ಲರೂ ಕೂಡ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಮನಸ್ಸು ಮಾಡಬಹುದಾ ಸರ್ ಪುನರ್ರಚನೆಗೆ? ಯಾರು ಹಿರಿಯ ಶಾಸಕರು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಯಾರು ಹೇಳಿದ್ದಾರೆ ಹೇಳಿ? ಯಾರನ್ನ ಒಬ್ಬರ ಹೆಸರು ಹೇಳಿ. TB ಜಯಚಂದ್ರ ಹೇಳ್ತಾ ಇದ್ದಾರೆ, ನರೇಂದ್ರ ಸ್ವಾಮಿ ಅವರು ಹೇಳ್ತಿದ್ದಾರೆ, ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿದ್ದಾರೆ. ನಾನು ಮಂತ್ರಿ ಆಗ್ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಅದಿರ್ಲಿ ಬಿಡಿ, ಅದ್ರದ್ದು ವಾದ ವಿವಾದ ಏನು ಬೇಕಾಗಿಲ್ಲ. ಸಂಪುಟ ರಚನೆ ಮಾಡೋದಿರ್ಬೋದು, ಮತ್ತೆ ಯಾವುದೇ ರಾಜಕೀಯ ತೀರ್ಮಾನಗಳನ್ನ ಹೈಕಮಾಂಡ್ನವರು ಯಾವಾಗ ಅವರಿಗೆ ಸೂಕ್ತ ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ ಆಗ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಯಾರನ್ನು ಬೇಕಾದ್ರೂ ಡ್ರಾಪ್ ಮಾಡಬಹುದು, ಯಾರನ್ನು ಬೇಕಾದ್ರೂ ಸೇರಿಸಬಹುದು. ಅದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವರ ಒಂದು ತೀರ್ಮಾನ. ಸರ್, ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲವು ಸಚಿವರು ಜೊತೆಗೆ ಹೈಕಮಾಂಡ್ ನಾಯಕರು ಇಂಥವ್ರ ಮೇಲೆ ಒಂದು ಕಣ್ಣಿಟ್ಟಿದೆ ಅಂತ. ಯಾಕೆಂದ್ರೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಎರಡೂ ಕಡೆ ಮುಜುಗರ ಕೆಲವು ನಾಯಕರು ತರ್ತಾ ಇದ್ದಾರೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತದೆ ಅದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಗಾ ಇಟ್ಟೇ ಇರ್ತಾರೆ. ಅವರು ಯಾವುದು ಸರಿ ಇಲ್ಲ ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬರ್ತದೆ. ಆ ವಿವೇಚನೆ ಆಧಾರದ ಮೇಲೆ ಅವರು ನಿರ್ಣಯವನ್ನ ಸೂಕ್ತ ಕಾಲದಲ್ಲಿ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಸ್ವತಂತ್ರ ಇರ್ತಾರೆ, ಅವ್ರು ತೆಗೆದುಕೊಳ್ತಾರೆ. ಸರ್, KPCC ಅಧ್ಯಕ್ಷ ಸ್ಥಾನ ತಮಗೇನಾದ್ರೂ ಸಿಗ್ಬೋದಾ ಸರ್? ನಾನು ಹಿಂದೆನೇ ಹೇಳಿದ್ದೇನೆ, ನನ್ನ ಅಧ್ಯಕ್ಷ ಮಾಡೋದಾದ್ರೆ ನಾನು ಮಂತ್ರಿ ಕೆಲಸ ಬಿಡ್ತೇನೆ. ನಾನು ಅಧ್ಯಕ್ಷ ಒಂದು ಅವಕಾಶ ಕೊಡ್ತಾರೆ ಅಂತ ಆದ್ರೆ ಅಂತ ಹೇಳಿದ್ದೇನೆ. ಈಗಲೂ ಕೂಡ ಅವ್ರ ಅಧ್ಯಕ್ಷ ಮಾಡ್ತೀವಿ ಅಂದ್ರೆ ನಾನು ಮಂತ್ರಿ ಕೆಲಸ ಬಿಟ್ಟು ಅಧ್ಯಕ್ಷ ಕೆಲಸ ಮಾಡ್ತೇನೆ. ಬಹಳಷ್ಟು ನಾಯಕರು ಆಕಾಂಕ್ಷಿ ಇದ್ದಾರೆ ಸರ್. KPCC ಅಧ್ಯಕ್ಷ ಈಶ್ವರ್ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಆಗೋದ್ರಲ್ಲಿ ನಾವು ಯಾರಾದ್ರೂ ಕೂಡ ನಾನು ಕೂಡ ಸ್ವಾಗತ ಮಾಡ್ತೇನೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ಏನೇ ಬೆಳವಣಿಗೆಗಳು ಆಗಬೇಕಾದ್ರೂ ಕೂಡ ಹೈಕಮಾಂಡ್ ಅಂತಿಮ ನಿರ್ಣಯ. ಸರ್, ಮತ್ತೆ ಈ ಕಡೆ CP ಯೋಗೇಶ್ವರ್ ಅವರು ಮಾತಾಡಿದ್ದಾರೆ, ಟಾಸ್ಕ್ ಕೊಟ್ರೆ ಎಲ್ಲಾ JDS ನಾಯಕರನ್ನು ಕೂಡ ಕಾಂಗ್ರೆಸ್ ಕಡೆ ಕರ್ಕೊಂಡ್ ಬರ್ತೀನಿ ಅನ್ನೋದು ಮಾತನ್ನ ಹೇಳಿದ್ದಾರೆ. ಆತರ ಏನಾದ್ರೂ ಶಾಸಕರನ್ನ ಸೆಳೀತಕ್ಕಂತ ಒಂದು ತಂತ್ರ ಏನಾದ್ರೂ ಇದೆಯಾ ಸರ್? ಕಾಂಗ್ರೆಸ್ ಅದರ ಅವಶ್ಯಕತೆ ಏನಿಲ್ಲ. ಬೇರೆ ಪಕ್ಷದ ಶಾಸಕರುಗಳನ್ನ ಪಕ್ಷಾಂತರಗೊಳಿಸತಕ್ಕಂತ ಅಗತ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. CP ಯೋಗೇಶ್ವರ್ ಅವರು ಈ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. JDS ಶಾಸಕರ ಅಗತ್ಯ ಇಲ್ಲ ತಮಗೆ? ಅಲ್ಲ, ನಾಟ್ ಓನ್ಲಿ JDS, ಯಾವ ಬೇರೆ ಪಕ್ಷದ ಯಾವ ಶಾಸಕರ ಅಗತ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. JDS ಇರಬಹುದು, ಬಿಜೆಪಿ ಇರಬಹುದು, ಇನ್ಯಾವುದೇ ಇರಬಹುದು. ಅದರಿಂದ ಅವರು ಏನು ಯೋಗೇಶ್ವರ್ ನಾನು ಕರ್ಕೊಂಬರ್ತೀನಿ ಬೇರೆ ಪಕ್ಷದ ಶಾಸಕರನ್ನ ಅಂತಕ್ಕಂಥದ್ದು ಹೇಳಿಕೆ ಇದೆ ಅಂತ ಹೇಳ್ತಾ ಇದ್ದೀರಿ, ಅದು ಅವರ ವೈಯಕ್ತಿಕ ಹೇಳಿಕೆ. ಸರ್, ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಅಹಿಂದ ಸಮಾವೇಶ ಇಟ್ಕೊಂಡಿದ್ರಿ, ಸಿದ್ಧತೆ ಹೇಗೆ ನಡೆದಿದೆ? ಅದನ್ನ ಅಹಿಂದ ಸಮಾವೇಶ ಅಂತಲ್ಲ, ಅದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರನ್ನ ಬಲಪಡಿಸತಕ್ಕಂಥದ್ದಕ್ಕೆ ಒಂದು ಸಾರ್ವಜನಿಕ ಅಭಿಪ್ರಾಯ ರೂಪಿಸ್ತಕ್ಕಂಥ ಒಂದು ಸಮಾವೇಶ. ಅದು ಸಿದ್ದರಾಮಯ್ಯ ಆಪ್ತರು ತಾವು ಕೆಲವರು ಮಾಡ್ತಾ ಇರೋದಕ್ಕೆ ಬೇರೆ ರೀತಿಯ ಒಂದು ಸಂದೇಶ ಹೋಗ್ತಿದೆ ಸರ್. ಸಿದ್ದರಾಮಯ್ಯ ಆಪ್ತರೇ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 3 ವರ್ಷವೂ ಕೂಡ ಮುಂದುವರಿಬೇಕು ಅನ್ನೋ ಒಂದು ಆಗ್ರಹವನ್ನು ಈ ಮೂಲಕ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆಗ್ರಹ ಏನಂತದಲ್ಲ, ಈಗ ನಾವು 3 ಸೀಟ್ಗಳನ್ನ ಜನ ಆಶೀರ್ವದಿಸಿದ್ದಾರೆ. ಆ ಒಂದು ಸಂತೋಷದ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥದ್ದು. ಹಾಗೆ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಕೈ ಬಲಪಡಿಸತಕ್ಕಂಥ ರೀತಿಯಲ್ಲಿ ಮತ್ತೆ ಏನೆಲ್ಲ ಅಪಪ್ರಚಾರಗಳನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ, ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾವೇಶ ಹಾಸನದಲ್ಲಿ 5ನೇ ತಾರೀಕು ಜರುಗತಕ್ಕಂಥದ್ದು. ಬಜೆಟ್ ಬಳಿಕ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸತಕ್ಕಂಥ ಒಂದು ಪ್ರಯತ್ನ ಆಗುತ್ತಂತೆ ಸರ್? ಎಲ್ಲ ನಿಮ್ಮ ಸೃಷ್ಟಿಗಳಷ್ಟೇ. ಬಜೆಟ್ ನಂತರ ಸೃಷ್ಟಿ ಆಗ್ತದೆ, ಅದು ಇಳಿಸ್ತಾರೆ. ಅದು ನೋಡಿ, ಹೈಕಮಾಂಡ್ನವ್ರದ್ದು ವಿವೇಚನೆಯಲ್ಲಿ ಯಾವತ್ತು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನದಂತೆ ರಾಜಕೀಯ ಬೆಳವಣಿಗೆಗಳು ಆಗ್ತವೆ. ಅದರಿಂದ ಹೈಕಮಾಂಡ್ನವರು ಅವ್ರನ್ನ ಬದಲಾಯಿಸಬೇಕು ಅಂತ ಅಂದ್ರೆ ಬದಲಾಯಿಸ್ತಾರೆ, ಯಾವಾಗ ಬೇಕಾದ್ರೂ ಅವರಿಗೆ. ಆದ್ರೂ ಕೂಡ ಹೈಕಮಾಂಡ್ನವ್ರು ಕೊಟ್ಟರು ಕೂಡ ಅಂತಿಮವಾಗಿ ನಿರ್ಣಯ ಆಗ್ತಕ್ಕಂಥದ್ದು CLPನಲ್ಲಿ. ಹಾಗಾಗಿ ಅದೆಲ್ಲ ರಾಜಕೀಯ ಬೆಳವಣಿಗೆಗಳು ಇನ್ನೂ ಆ ರೀತಿಯ ತಿರುವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಏನಿಲ್ಲ. ಸೊ ಇದಿಷ್ಟು ಸಹಕಾರ ಸಚಿವ KN ರಾಜಣ್ಣ ಅವರ ನೇರ ಮಾತುಗಳು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.